ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಟೈಮ್ ವೇಸ್ಟ್ ಇಲ್ಲದೆ ಫ್ರೀ ಫೈರ್ ಕ್ರಾಫ್ಟ್ಲ್ಯಾಂಡ್ನಲ್ಲಿ ಒಂದು ಪ್ರೋ ಲೆವೆಲ್ ಮ್ಯಾಪ್ ಅನ್ನು ಹೇಗೆ ಡಿಸೈನ್ ಮಾಡಬೇಕು, ಅದಕ್ಕೆ ಯಾವ್ಯಾವ ಆಬ್ಜೆಕ್ಟ್ಸ್ ಬಳಸಬೇಕು ಅಂತ ಲೈವ್ ಆಗಿ ತೋರಿಸ್ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ 1 vs 1 ಆಡೋಕೆ ಇದು ಬೆಸ್ಟ್ ಮ್ಯಾಪ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ತರದ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಟೈಮ್ ವೇಸ್ಟ್ ಇಲ್ಲದೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹೀಗೆ ನೀವು ಕ್ರಾಫ್ಟ್ಲ್ಯಾಂಡ್ ಮ್ಯಾಪಲ್ಲಿ ಹೇಗೆ ಬರ್ತಿರೋ ದಿನ ಆ ರೀತಿನೇ ಬರ್ರಿ. ಕ್ರಾಫ್ಟ್ಲ್ಯಾಂಡ್ ಮ್ಯಾಪ್ ಹೇಗಿರುತ್ತೆ ಹಾಗೆ ಬನ್ನಿ. ಇಲ್ಲಿ ಎಡಗಡೆ ಕಾಣ್ತಿರೋ ಕ್ರಾಫ್ಟ್ಲ್ಯಾಂಡ್ ಕೆಳಗಡೆ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ. ಹೇಗೆ ಮಾಡ್ತೀನಿ ಹಂಗೆ ಮಾಡ್ಕೊಂತ ಬನ್ನಿ. ಈಗ ನಾನು 2 ಮ್ಯಾಪ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಏನಿಲ್ಲ, ಸಿಂಪಲ್ ಆಗಿ ಕ್ರಿಯೇಟ್ ಮ್ಯಾಪ್ ಅಂತಿದ್ದಲ್ಲ, ಅದನ್ನ ಒತ್ತಿ. ಅದನ್ನ ಒತ್ಬಿಟ್ಟು ಈ ಕಡೆ ಕ್ಲಾಸ್ ಕೋಡ್ ಅಂತ ಇರುತ್ತೆ, ಆ ಕ್ಲಾಸ್ ಕೋಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಕೆಂಡ್ ಒನ್ ಇದೆ ನೋಡಿ, ಡಿಸ್ಪ್ಲೇ ಆಫ್ ಕ್ಯಾಂಪ್ಸ್ ಅಂತ, ಅದನ್ನ ಒತ್ತಿ. ಅದನ್ನ ಪ್ರೆಸ್ ಮಾಡಿ. ಅದು ನಿಮಗೆ ಯಾವ ಮ್ಯಾಪಿಗೆ ನೇಮ್ ಕೊಡೋಕಂತಿರುತ್ತಲ್ಲ, ಆ ಮ್ಯಾಪ್ ಹೆಸರನ್ನು ಕರೆಕ್ಟಾಗಿ ಕೊಡಿ. ನಾನು ಇಲ್ಲಿ 1 ಟ್ಯಾಪ್ ಅಂತಲೇ ಕೊಟ್ಟಿರ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಎಕ್ಸಾಂಪಲ್ ಆಗಿ 1 ಟ್ಯಾಪ್ ಅಂತ ಕೊಟ್ಟು ಓಕೆ ಕೊಟ್ಟು ಕ್ರಿಯೇಟ್ ಎ ಮ್ಯಾಪ್ ಅಂತ ಒತ್ತಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಿಂದ ನೀವು ಮುಂದಕ್ಕೂ ಕೆಳಕ್ಕೂ ಮ್ಯಾಕ್ ಎಲ್ಲನೂ ಹೋಗ್ಬೋದು. ನೀವು ಏ ರೀತಿ ಮಾಡ್ಕೊಬೇಕಂತ ಈ ಕಡೆ ಎಲ್ಲ ಆಬ್ಜೆಕ್ಟ್ಸ್ ಎಲ್ಲ ಕಾಣ್ತಿರ್ತವೆ ಈ ಕಡೆ ರೈಟ್ ಸೈಡಲ್ಲಿ. ನೀವು ಬೇಕಾದ್ರೆ ಇಲ್ಲಿ ಫ್ರೀ ಕ್ಯಾಮ್ರಾ ಅಂತಿದೆಯಲ್ಲ, ಅದನ್ನ ಒತ್ತಿಬಿಟ್ಟು ಬೇಕಾದ್ರೆ ಕೆಳಗೆ ಕೂಡ ಹೋಗ್ಬೋದು. ನಾನು ತೋರಿಸ್ತೀನಿ ಈಗ. ಈ ಥರ ಬರ್ಬೋದು. ಹಾಗೆ ಈ ಕಡೆ ಕಾಣ್ತಿರುವ ಆಬ್ಜೆಕ್ಟ್ಸ್ ಅನ್ನು ಒತ್ತಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲೊಂದು ಬಾಕ್ಸ್ ಟೈಪ್ ಇದು ಸಿಗುತ್ತೆ. ನಿಮಗೆ ಒಂಥರ ವಾಲ್ ಥರ ಸಿಗುತ್ತೆ. ಆ ವಾಲನ್ನು ಹುಡುಕಿ ಇದರಲ್ಲಿ ತಗೊಳ್ಳಿ. ಇದರಲ್ಲಿ ವಾಲ್ ಇದೆ ನೋಡಿ, ಈ ವಾಲನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅದನ್ನ ಒತ್ತಿರ್ಕೊಂಡು ಈ ಕಡೆ ಸ್ಕ್ರೀನ್ ತರ್ರಿ. ಇದನ್ನ ಬೇಕಾದ್ರೆ ನೀವು ಲಾಂಗ್ ಬೇಕಾದ್ರೆ ಪ್ರೆಸ್ ಮಾಡ್ಕೊಂಡು ಈ ಕಡೆ ಇದನ್ನ ಸೈಜ್ ಇದು ಮಾಡ್ಕೊಬೋದು. ಸ್ಕೇಲ್ ಅಂತ ಇರುತ್ತೆ, ಅದನ್ನ ಒತ್ತಿದ್ದು ಮಾಡಿದ್ರೆ ಬರುತ್ತೆ. ಹೈಟು, ವಿಡ್ತು, ಡಿಪ್ ಎಲ್ಲ ಮಾಡ್ಬೋದು ಇದರಿಂದ. ಹಾಗೆ ಇದು ಹೇಗಿದೆಯಲ್ಲ, ಅಪೋಸಿಟ್ ಕೂಡ ಕಾಪಿ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಹೈಟ್ ಎಷ್ಟಿರುತ್ತೋ ಅಷ್ಟೇ ನೋಡ್ಕೊಬೋದು ಎನಿಮಿದು. ಹಾಗೆ ಇದನ್ನ ಒತ್ತಿ ಮತ್ತೆ ಕಾಪಿ ಇರ್ತಲ್ಲ, ಕಾಪಿ ಮಾಡ್ಕೊಂಡು ಈ ಕಡೆ ತನ್ನಿ. ಮತ್ತೆ ಫ್ರೀ ಕ್ಯಾಮ್ರಾ ಅಂತಿದೆಯಲ್ಲ, ಅದನ್ನ ಒತ್ತಿ ಮತ್ತೆ ಇನ್ನೊಂದ್ಸತಿ. ಹಾಗೆ ಇದನ್ನ ಅಪೋಸಿಟ್ ಎನಿಮಿ ಇರ್ತಾನಲ್ಲ, ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕು. ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡೋಗಿ ಅದನ್ನ ಅಲ್ಲಿ ಹೋಗಿ ಕರೆಕ್ಟಾಗಿ ಇಡಿ. ಮತ್ತೆ ಮುಂದಕ್ಕೆ ಬಂದು ನೀವು ಬೇಕಾದ್ರೆ ಆಗಿಲ್ಲ ಫ್ರೀ ಕ್ಯಾಮ್ರಾ ಹೊತ್ಬಿಟ್ಟು ಮತ್ತೆ ಕೆಳಗೆ ಹೋಗಿ ಮಾಡ್ಬೋದು. ನಾನು ಹಿಂಗೆ ಮಾಡಿ ತೋರಿಸ್ತೀನಿ. ಕರೆಕ್ಟಾಗಿ ಅದು ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಕರೆಕ್ಟ್ ಲೈನ್ ಇರುತ್ತಲ್ಲ, ಲೈನಿಗೆ ಇಟ್ಟಿದ್ದೀನಿ. ಲೈನ್ ನೀವು ಕೂಡ ಕರೆಕ್ಟಾಗಿ ಮಾಡ್ಕೊಂಡು ಬನ್ನಿ. ಹೀಗೆ ಇದೇ ರೀತಿಯಾಗಿ ನೀವು ಕೂಡ ಕರೆಕ್ಟಾಗಿ ಅದನ್ನ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರೊಫೆಷನಲ್ ಆಗಿರುತ್ತೆ. ಸೆಟ್ಟಿಂಗ್ಸನ್ನು ಒತ್ತಿ ಮತ್ತು ಈ ಕಡೆ ಕ್ಲಾಸಿಕ್ ಸೆಲೆಕ್ಟ್ ಮಾಡೋ ಅಂತಿರುತ್ತೆ. ಅದನ್ನು ಬಿಟ್ಟು ಗೇಮ್ ಪ್ಲೇ ಸೆಟ್ಟಿಂಗ್ಸ್ ಅಂತಿರುತ್ತೆ. ಅದರಲ್ಲಿ ಹಿಂಗೆ ಎಡಿಟ್ ಗೇಮ್ ಪ್ಲೇ ರೂಲ್ಸ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಬನ್ನಿ. ಇಲ್ಲಿ ಮೂಡಲ್ಲಿ ಇಲ್ಲಿ ಕೆಳಗಡೆ ಟೀಮ್ ಅಂತಿರುತ್ತೆ, ಮೆಂಬರ್ಸ್ ಪರ್ ಟೀಮ್. ಯಾಕಂದರೆ 1 vs 1 ಅಂದರೆ 1 ಅಂತ ಇರಬೇಕು, ಅದನ್ನ 1 ಮಾಡ್ಕೊಳ್ಳಿ. ಯಾಕಂದರೆ ಎನಿಮಿ ಒಂದೇ ಇರಬೇಕು. ಹಾಗೆ ಈ ಕಡೆ ಜನರಲ್ ಸೆಟ್ಟಿಂಗ್ಸ್ ಬರ್ರಿ. ನೆಕ್ಸ್ಟ್ ಈ ಕಡೆ ಎಡಗಡೆ ಕಾಣ್ತಿದ್ದಲ್ಲ, ಜನರಲ್ ಸೆಟ್ಟಿಂಗ್ಸ್ ಬಂದು ಇಲ್ಲಿ ಗ್ಲೂವಲ್ ಅನ್ಲಿಮಿಟೆಡ್ ಆನ್ ಮಾಡ್ಕೋಬೇಕು. ಯಾಕಂದ್ರೆ ಗ್ಲೂವಲ್ ಅನ್ಲಿಮಿಟೆಡ್ ಆನ್ ಆಗಿರ್ಬೇಕಲ್ಲ, ಅದಕ್ಕೆ ಇಲ್ಲೇ ಮೇಲ್ಗಡೆ ಇರುತ್ತೆ ಗ್ಲೂವಲ್ದು. ಈ ಕಡೆ ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲೇ ಗ್ಲೂವಲ್ನ ಆನ್ ಮಾಡ್ಕೊಳ್ಳಿ. ನಾ ಹೇಗೆ ಮಾಡ್ತೀವಿ ನೋಡಿ, ಇಲ್ಲಿ ಅನ್ಲಿಮಿಟೆಡ್ ಗ್ಲೂವಲ್ಸ್ ಇದೆ, ಆನ್ ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ ಎಡಗಡೆ ಎಕನಾಮಿ ಅಂತಿದೆ, ಎಕನಾಮಿಗೆ ಬನ್ನಿ. ಇದೇ ರೀತಿ ಎಕನಾಮಿಗೆ ಬಂದು ಇಲ್ಲಿ ಸ್ಕ್ರೋಲ್ ಮಾಡಿ, ಡಿಫಾಲ್ಟ್ ಸ್ಟೋರ್ ಅಂತಿದೆ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ್ಯಾವ ಗನ್ ಬೇಕಾಗುತ್ತೆ ನೋಡೋ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಇದರಲ್ಲಿ ಗ್ರಾನೇಟ್ಸ್ ಅವನ್ನೆಲ್ಲ ತೆಗೆದ್ಬಿಡಿ, ಯಾಕಂದ್ರೆ ಗ್ರಾನೇಟ್ಸ್ ಅಲ್ಲಿ ಯೂಸ್ ಆಗೋದಿಲ್ಲ. ಇಲ್ಲಿ ಗ್ಲೂವಲ್ ಇರೋದಿಲ್ಲ, ಗ್ಲೂವಲ್ ಸೆಟ್ ಮಾಡ್ಕೊಳ್ಳಿ. ಅದು ಫುಟ್ಬಾಲ್ ಅಂತಿರುತ್ತೆ, ಅದರಲ್ಲಿ ಮಾತ್ರ ಸಿಗುತ್ತೆ. ಅದನ್ನು ಅಮೌಂಟನ್ನು ಫುಲ್ಲು 0 ಮಾಡಿಟ್ಬಿಡಿ. ಅದನ್ನ ಎಲ್ಲ ಗನ್ನು ಕೂಡ 0 ಮಾಡಬೇಕು. ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಲ್ಲ, ಹಾಗಾಗಿ ಟೈಮ್ ಆಗೋದಂತ ಮಾಡ್ತಿಲ್ಲ, ನೀವು ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ಡೆಸರ್ಟ್ ಕೂಡ ಕೊಟ್ಟಿರೋದಿಲ್ಲ ನಿಮಗೆ. ಇಲ್ಲಿ ಡೆಸರ್ಟ್ನ ಕೂಡ ಆಪ್ಷನ್ ನೀವು ಮಾಡ್ಕೊಬೇಕು. ಅಲ್ಲಿ ಪ್ಲಸ್ ಅಂತ ಇರುತ್ತೆ, ಪ್ಲಸ್ಸನ್ನು ಒತ್ತಿ ಡೆಸರ್ಟ್ ಪಿಸ್ತೂಲಿಗೆ ಹೋಗಿ ಇಲ್ಲಿ ಡೆಸರ್ಟ್ ಅಂತ ಇರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಬೇಕು. ಇಲ್ಲಿ ಕೂಡ ಅದನ್ನ 0 ಮಾಡ್ಕೊಳ್ಳಿ. ಎಲ್ಲ ಗನ್ನಿಗೂ ಅದೇ ರೀತಿ ಮಾಡ್ಕೊಳ್ಳಿ. ಓಕೆ, ಇದು ಮಾಡಿಕೊಂಡು ಡೆಸರ್ಟ್ ನಿಮಗೆ ಮೇಲೆ ಕಾಣಬೇಕು. ಯಾಕಂದರೆ ಡೆಸರ್ಟ್ನ ಭಾಳ ಬಳಸ್ತಾರಂದರೆ ಅದನ್ನ ಲಾಂಗ್ ಪ್ರೆಸ್ ಮಾಡಿ ಇದನ್ನ ಈ ಕಡೆ ಅಡ್ಜಸ್ಟ್ ಮಾಡಿದರೆ ಬರುತ್ತೆ. ಅದೇ ಥರ ಎಲ್ಲ ಗನ್ಗಳನ್ನ ಸೆಟಪ್ ಮಾಡ್ಕೊಳ್ಳಿ. ನಿಮಗೆ ನೋಡಿ ಈ ರೀತಿ ಅದನ್ನ ಒತ್ತಿ ಈ ಕಡೆ ಅದನ್ನ ಯಾರೋ ಮಾಡ್ಕೊತಿದ್ರೆ ಮ್ಯಾಕ್ ಬರುತ್ತೆ. ನೀವು ಯಾವ ಗನ್ ಬೇಡ ತೆಗಿಬೋದು, ಅದು ಅಡ್ಜಸ್ಟ್ ಮಾಡ್ಕೊಬೋದು. ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ರಾಂಗ್ ಹೊಡೆದು ಈ ಕಡೆ ಬನ್ನಿ. ಆಮೇಲೆ ಇಲ್ಲಿ 3 ಅಂತ ಆಪ್ಷನ್ ಇರುತ್ತೆ, 3 ಅಂತ ಹೊಡೆದು ಬ್ಲ್ಯಾಕ್ ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನೇ ಒತ್ಕೊಂಬನ್ನಿ. ಇಲ್ಲಿ ರೈಟ್ ಸೈಡ್ ಕಡೆ ಗ್ಲೋಬಲ್ ಅಂತ ಕಾಣುತ್ತೆ, ಅಲ್ಲಿ ಪ್ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪ್ರೈವೇಟ್ ಇವೆಂಟ್ ಬಂದು ಆನ್ ಅವೇಕ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲೇ ಹೀಗೆ ಮೇಲ್ಗಡೆ ಸ್ಕ್ರೋ ಮಾಡ್ಕೊಳ್ಳಿ. ಹಾಗೆ ಇದನ್ನು ಫಸ್ಟು ಇದು ಅವೇಕ್ ಅಂತಿದೆಯಲ್ಲ, ಅದನ್ನ ಸೆಟಪ್ ಮಾಡ್ಕೊಳ್ಳೋಣ. ಆನ್ ಅವೇಕ್ನ ಸೆಟಪ್ ಮಾಡಿಕೊಂಡು ಮತ್ತೆ ಇವೆಂಟ್ಗೆ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರುತ್ತೆ ಆನ್ ಎಕ್ವಿಪ್ ವೆಪನ್, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇದೇ ರೀತಿ ಅದನ್ನು ಕೂಡ ಸೆಟಪ್ ಮಾಡ್ಕೊಳ್ಳಿ. ಸೆಟಪ್ ಮಾಡ್ಕೊಂಡು ಆದಮೇಲೆ ಆ್ಯಕ್ಷನ್ ಇರುತ್ತೆ, ಅಲ್ಲಿ ಬಂದು ಸೆಟ್ ಪ್ರಾಪರ್ಟಿ ಅಂತ ಇರುತ್ತೆ, ಫಸ್ಟೇ ಇರುತ್ತೆ, ಅದನ್ನ ತಗೊಳ್ಳಿ. ಅದನ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಬನ್ನಿ. ಇದನ್ನು ಪ್ರೆಸ್ ಮಾಡಿ ಅಲ್ಲಿ ಕಾಪಿ ಬಟನ್ ಬರುತ್ತೆ, ಇದನ್ನು 4 ಟೈಮ್ಸ್ ಬರೋ ಹಾಗೆ ಮಾಡ್ಕೊಬೇಕು. ಅಂದರೆ ಕಾಪಿ ಥರ ಹೊಡೆದು ಪೇಸ್ಟ್ ಅಂತ 4 ಸತಿ ಹೊಡೆದ್ರೆ ಬರುತ್ತೆ. ಅದನ್ನು ಈ ಕಡೆ 3ನ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಂದು ಇಟ್ಟರೆ ಸಾಕು, ಅದು ಅಡ್ಜಸ್ಟ್ ಆಗುತ್ತೆ. 3 ಸತಿ ಕೆಳಗೆ ಮಾಡಿಕೊಂಡು ಮೇಲಿಂದು ಸೆಟಪ್ ಅದಿದೆಲ್ಲ ಅದ್ರ ಕಡೆ ಇರಲಿ. ಮತ್ತು ಇದನ್ನ ಕರೆಕ್ಟಾಗಿ ಸೆಂಟ್ರಿಗೆ ಫ್ರೇಮ್ ಇದು ಮಾಡಿಕೊಂಡು
ಇಲ್ಲಿ ಆನ್ ಆಗಬೇಕು ಮೇಲೆ ಪ್ರೆಸ್ ಮಾರ್ಕ್ ಹೊತ್ಕೊಂಡು ಡಿಸ್ ಇಂಟಿಟಿ ಅಂತ ಇರುತ್ತೆ ಅದನ್ನ ಓದ್ಕೊಳ್ಳಿ. ಮತ್ತು ಈ ಕಡೆ ಸೆಟ್ ಪ್ರಾಪರ್ಟಿ ಇದೆಯಲ್ಲ, ಸೆಟ್ ಪ್ರಾಪರ್ಟಿನ ಮೇಲೆ ಪುಷ್ ಮಾಡಿಬಿಟ್ಟು ಈ ಕಡೆ ವೆಪನ್ ಡ್ಯಾಮೇಜ್ ರೇಟ್ ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ವ್ಯಾಲ್ಯೂ ಮೇಲೆ ನಂಬರ್ ಅಂತ ಇರುತ್ತೆ, ನಂಬರನ್ನು ಪ್ರೆಸ್ ಮಾಡ್ಕೊಳ್ಳಿ. ಆ ನಂಬರ್ ಏನು ಕೊಡಬೇಕಂದ್ರೆ 0.601 ಅಂತ ಕೊಟ್ಟರೆ ಸಾಕು. ಈ ರೀತಿಯಾಗಿ ನಾವು ಹೊಡೆದಿದ್ದೀನಲ್ಲ ಆ ರೀತಿ. ಓಕೆ, ಈ ರೀತಿ ಮಾಡಿಕೊಂಡು ಕೆಳಗಡೆ ಇರುವ ಆನ್ ಎಪಿಕ್ ವೆಪನಿಗೆ ಬಂದು ಅಲ್ಲಿ ವೆಪನ್ ಅಂತ ಇರುತ್ತೆ, ಆ ವೆಪನ್ನ ಪ್ರೆಸ್ ಮಾಡ್ಕೊಂಡು ಇಲ್ಲಿ 3 ಪ್ಲಸ್ ಇರ್ತವೆ, 3 ಪ್ಲಸ್ಸಿಗೂ ಅಪ್ಲೈ ಮಾಡಿ ನೆಕ್ಸ್ಟ್ ಈ ಕಡೆ ಸೆಟ್ ಪ್ರಾಪರ್ಟಿ ಅಂತ ಇರುತ್ತೆ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ನೋಡಿ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡಿ. ಫಸ್ಟ್ ಬಂದುಬಿಟ್ಟು ಬಾಡಿ ಡ್ಯಾಮೇಜ್ ಫ್ಯಾಕ್ಟರ್ ಅಂತ ಇರುತ್ತೆ. ಸೆಕೆಂಡು ಇಲ್ಲಿ ಲಿಂಬ್ ಡ್ಯಾಮೇಜ್ ಫ್ಯಾಕ್ಟರ್ ಅದನ್ನ ಒತ್ತಿ. ಲಾಸ್ಟಿಂದು ಹೆಡ್ ಡ್ಯಾಮೇಜ್ ಫ್ಯಾಕ್ಟರ್ ಅಂತ ಇರುತ್ತೆ, ಹೆಡ್ ಶಾಟ್ ಬೀಳಕ್ಕಂದ್ರೆ ಅದನ್ನೇ ಮಾಡಬೇಕು ಹಂಗೆ ಗೊತ್ತಿ. ಹಾಗೆ ಲಾಸ್ಟಲ್ಲಿರುವ ಪ್ಲಸ್ಸಲ್ಲಿ 9 ಸತಿ ಹಾಕಿ, ಅಂದರೆ 999 ಅಂತ 9 ಸತಿ ಹಾಕಿ ಅದನ್ನು ಈ ರೀತಿ ಹಾಕ್ದಂಗೆ ಮಾಡಿ ಹಾಕಿ ಅದನ್ನ ಪ್ರೆಸ್ ಮಾಡಿ ಮುಗಿಯುತ್ತೆ. ಮತ್ತು ಡಿಬಗ್ ಅಂತಿದೆಯಲ್ಲ, ಡಿಬಗ್ನ ಒತ್ತಿ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ನೀವು ಟ್ರೈನಿಂಗ್ ಹೇಗೆ ಮಾಡಿದ್ರಿ ಅಂತ ಗೊತ್ತಾಗುತ್ತೆ. ಡಿಬಗ್ನ ಪ್ರೆಸ್ ಮಾಡಿ ಈ ರೀತಿ ಓಪನ್ ಆಗಿ ನಿಮ್ಮದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೀವು ಒಬ್ಬರೇ ಇರ್ತೀರ, ಫಸ್ಟ್ ಟ್ರೈನಿಂಗ್ ಹೆಂಗಿರುತ್ತೆ ಅಂತ ನೋಡ್ಬೋದು ಇಲ್ಲಿ, ನೀವು ಹೇಗೆ ಮಾಡಿದಿರಿ ಅಂತ. ನೀವು ಎಷ್ಟು ಸರಿ ಟೈಮ್ ಸೆಟ್ ಮಾಡಿರಿ, ಫಸ್ಟ್ 10 ಸೆಕೆಂಡ್ಸ್ ಇರುತ್ತೆ, 10 ಸೆಕೆಂಡ್ಸ್ ಆದಮೇಲೆ ವೆಪನ್ ತಾಣಕ್ಕೆ ಬರುತ್ತೆ. ನೋಡಿ ಗೈಸ್, ಈ ರೀತಿ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಬೇರೆ ಮ್ಯಾಪು ಹೇಗೆ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ರೌಂಡ್ 1 ಅಲ್ಲಿ MP40 ಗ್ರೋಸು ತಾಣಕ್ಕೆ ಬಂದಿಲ್ಲ ಅಂದರೆ ನಾವು ಕಾಯಿನ್ಸ್ ಭಾಳ ಇಡಬೇಕಿತ್ತು. ನಾನು ತೋರಿಸ್ತಿದ್ದೆಲ್ಲ ಮೋಸ್ಟ್ಲಿ ಅಲ್ಲಿ ಮರ್ತಿದ್ದೀನಿ. ಅವ ನೀವು ಇಟ್ಕೊಳ್ಳಿ, ಅಲ್ಲೇ ಇರೋದು ಸಿಂಪಲಾಗಿ ಓದ್ಕೊಂಡು. ಈಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 4 ಸೆಕೆಂಡ್ಸ್ ಐತಿನ ಆರಾಮ್ಸೆ ಎಲ್ಲ ಈಸಿಯಾಗೇ ಇರುತ್ತೆ ಮ್ಯಾಪ್ ಇದು ಕ್ರಿಯೇಟ್ ಮಾಡೋದು. ಇಲ್ಲಿ ಗ್ಲೂವಲ್ ಇದು ಮಾಡಿದ್ದೀನಿ. ಅಲ್ಲಿ ನಾನು ಗ್ಲೂವಲ್ ಬಟನ್ನ ಅನ್ಲಿಮಿಟೆಡ್ ಗ್ಲೂವಲ್ನ ಆನ್ ಮಾಡಿದ್ದೀನಿ, ಬಟ್ ಓಕೆ ಅಂತ ಗೊತ್ತಿಲ್ಲ, ರಾಂಗ್ ಗೊತ್ತೀನಿ ಡೈರೆಕ್ಟಾಗಿ. ಅದನ್ನ ಹೇಗಂತ ತೋರಿಸ್ತೀನಿ ನೋಡಿ. ಇವಾಗ ಇದು ಈ ಇಂಟರ್ಫೇಸ್ ಬರುತ್ತೆ, ಇದನ್ನು ರಾಂಗ್ ಕೊಡಿ ಅದೇ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಮತ್ತೆ ಸೆಟ್ಟಿಂಗ್ಸ್ಗೆ ಬಂದು ಇದಕ್ಕೆ ಬನ್ನಿ, ಗೇಮ್ ಸೆಟ್ಟಿಂಗ್ಸ್ಗೆ, ಗೇಮ್ ಪ್ಲೇ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಅದಕ್ಕೆ ಬನ್ನಿ. ಮತ್ತು ಎಡಿಟ್ ಗೇಮ್ ರೂಲ್ಸಿಗೆ ಬನ್ನಿ. ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ, ಜನರಲಲ್ಲಿ ಇರುತ್ತೆ. ಓಕೆ ಬ್ರೋ, ಇಲ್ಲಿ ಇದೆ ಅನ್ಲಿಮಿಟೆಡ್ ಗ್ಲೋವಲ್ ಅಂತಿದೆಯಲ್ಲ, ಅದನ್ನ ಆನ್ ಮಾಡಿ ನೀವು ಓಕೆ ಬಟನ್ ಮಾತ್ರ ಮಾಡಿದರೆ ಮಾತ್ರ ಅದು ಸೇವ್ ಆಗಿರುತ್ತೆ, ಇಲ್ಲಾಂದರೆ ಸೇವ್ ಆಗಿರೋದಿಲ್ಲ. ಓಕೆ, ಈ ಥರ ಇಂಟರ್ಫೇಸ್ ಎಲ್ಲ ನೀವು ಎಷ್ಟು ಇದು ಮಾಡಿರ್ತೀರಿ, ನೀವು ಬೇಕಾದ್ದೆಲ್ಲ ಇಟ್ಕೊಬೋದು. ನಾನು ಸಿಂಪಲಾಗಿ ಎಲ್ಲರೂ ಹೇಗೆ ಕ್ರಿಯೇಟ್ ಮಾಡಿರ್ತಾರೆ ಅದೇ ಥರ ತೋರಿಸಿದ್ದೀನಿ. ನೀವು ಎಷ್ಟು ಬೇಕಾದ್ರೆ ಇಟ್ಕೊಂಡು ಇದು ಮಾಡ್ಬೋದು ಗಾಯ್ಸ್. ಓಕೆ, ಈ ಥರ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ಸೇವ್ ಅಂತ ಇರುತ್ತೆ, ಸೇವನ್ನು ಒತ್ತಿ ಎಕ್ಸಿಟ್ ಆಗಿ ಪಬ್ಲಿಷ್ ಅಥವಾ ಎಕ್ಸಿಟ್ ಅಂತ ಕಾಣುತ್ತೆ. ಎಕ್ಸಿಟ್ ಅಂತಲೂ ಓದ್ಬೋದು, ಬಟ್ ಪಬ್ಲಿಷ್ ಮಾಡ್ಬೋದು. ನಾನು ಪಬ್ಲಿಷ್ ಮಾಡಿರ್ತೀನಿ. ಎಕ್ಸಿಟ್ ಆದರೆ ಅಲ್ಲಿ ಡ್ರಿಫ್ಟಲ್ಲಿ ಬಂದಿರುತ್ತೆ ಅಷ್ಟೇ. ಇದು ಪಬ್ಲಿಷ್ ಅಂತ ಓದಾದ್ಮೇಲೆ ಇಲ್ಲಿ ಹೆಸರು, ನೀವು ಯಾವ ಟೈಪು ಚೂಸ್ ಮಾಡಿರಿ ಗೇಮ್ ಪ್ಲೇ, ಅದನ್ನು ನಂದು ಶೂಟಿಂಗ್ ಅಲ್ವಾ, ಶೂಟಿಂಗ್ ಅಂತಲೇ ಮಾಡಿ ನೀವು ಕೂಡ. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಹಾಕ್ಬೋದು, ನೀವು ಏನು ಯೂಟ್ಯೂಬ್ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇನೋ ಹಾಕ್ಬೋದು. ಇಲ್ಲಿ ನಾವು ವೆಲ್ಕಮ್ ಅಂತಲೇ ಸಿಂಪಲಾಗಿ ಹಾಕಿರ್ತೀನಿ. ಮತ್ತು ಪಬ್ಲಿಷ್ ಅಂತ ಇಲ್ಲಿ ನೀವು 1 ಟ್ಯಾಪ್ ಅಂತ ಇದೆ, ಅದನ್ನ ನೀವೇನು ಬೇಕು ಮಾಡ್ಕೊಳ್ಳಿ. ಪಬ್ಲಿಷ್ ಕೊಟ್ಟು ಕಂಟಿನ್ಯೂ ಎನಿವೆ ಅಂತ ಕೊಟ್ಬಿಡಿ, ಅದು ಕರೆಕ್ಟಾಗಿ ಪಬ್ಲಿಷ್ ಆಗುತ್ತೆ. ಪಬ್ಲಿಷ್ ಅಂತ ಕೊಟ್ಟಾದ್ಮೇಲೆ ನೀವು ಈ ಥರ ಮತ್ತೆ ವಾಪಸ್ ಕರ್ಕೊಂಬರುತ್ತೆ ಗ್ರಾಫ್ಲ್ಯಾಂಡ್ ಐಕಾನಿಗೆ. ಇಲ್ಲಿ ಬಂದು ಇಲ್ಲಿ ಆಗಿರುತ್ತೆ ನೋಡಿ ಬ್ರೋ, ಇಲ್ಲಿ 1 ಟ್ಯಾಪು ನಾನು ಫಸ್ಟಿಗೆ ಮಾಡಿದ್ದು 1v1 1 ಟ್ಯಾಪ್ ಅಂತ ನಾನು ಕ್ರಿಯೇಟ್ ಮಾಡಿದ್ದು, ನಿಮಗೆ ತೋರಿಸಿದ್ದು 1 ಟ್ಯಾಪ್ ಅಂತ ಇಲ್ಲಿ ಬಂದಿದೆ. ಹಾಗೆ ಫುಲ್ಲು ಇದಕ್ಕೆ ಬಂದುಬಿಟ್ಟು ಇಲ್ಲಿ ಮೆಸೇಜ್ ಬಾಕ್ಸಿಗೆ ಹೋದರೆ ನಿಮ್ಮದಲ್ಲಿ ಕೋಡ್ ಕಳಿಸಿರ್ತಾರೆ ಮ್ಯಾಪಿಂದು. ಈ ರೀತಿ ಕಂಗ್ರ್ಯಾಚುಲೇಷನ್ಸ್ ಯುವರ್ಸ್ ಮ್ಯಾಪ್ ಅಂತ ಬಂದು ಇಲ್ಲಿ ಕೋಡ್ ಕಳಿಸಿರ್ತಾರೆ ಮ್ಯಾಪ್, ಅದನ್ನು ಸೇವ್ ಮಾಡ್ಕೊಬೋದು ನೀವು ಕಾಪಿ ಮಾಡಿಕೊಂಡು. ಮತ್ತು ಇಲ್ಲಿ ಕ್ರಾಫ್ಟ್ನಲ್ಲಿ ಬನ್ನಿ, ಇಲ್ಲಿ ನೋಡಿ ಈ ಮ್ಯಾಪಿಂದು ಇಲ್ಲಿ ಕಲೆಕ್ಟೆಡ್ ಡಾಟಾ ಅಂತ ಇದೆ, ಅಂದರೆ ನೀವು ಮಾಡಿರೋದೆಲ್ಲ ಕಲೆಕ್ಟೆಡ್ ಡಾಟಾ ಆಗ್ತಾನೆ ಇರುತ್ತೀನ. ಓಕೆ ಗಾಯ್ಸ್, ಈಗ ಕ್ರಾಫ್ಟ್ಲ್ಯಾಂಡ್ ಮ್ಯಾಪ್ ಸೆಟ್ಟಿಂಗ್ಸ್ ಕಂಪ್ಲೀಟಾಗಿ ಗೊತ್ತಾಯಿತು ಅಲ್ವಾ. ಇನ್ಮೇಲಿಂದ ಇದೇ ತರಹದ ಕ್ರೇಜಿ ಕ್ರಾಫ್ಟ್ಲ್ಯಾಂಡ್ ಮ್ಯಾಪ್ ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಯಾವುದೇ ವೀಡಿಯೋಗಳು ಮಿಸ್ ಆಗಬಾರ್ದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. See you soon.